ನಮಸ್ಕಾರ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಯಾವ ಟಾಪಿಕ್ಗೆ ಬಂದೇನಪ್ಪ ಅಂತಂದರೆ, ವಿಡಿಯೋ ಚಾಲು ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಕತ್ತಪ್ಪ ಅಂತಂದ್ರೆ, ನಾನು ಯಾವ್ಯಾವ ವಿಡಿಯೋ ಮಾಡ್ತೇನಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಬೆರಳಿಟ್ಟು ಆಲ್ ನೋಟಿಫಿಕೇಷನ್ ಲೈಕ್ ಮಾಡಿದರೆ ಏನಾಕತ್ತಪ್ಪ ಅಂತಂದ್ರೆ, ನಾವು ಯಾವ್ಯಾವ ಹೊಸ ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಮ ಚಾನಲ್ಗೆ, ನಿಮ್ಮ ಮೊಬೈಲಿಗೆ ಬರ್ತಾವೆ, ನೋಟಿಫಿಕೇಷನ್ ಆಗಿ ಬರ್ತಾವೆ, ಎಲ್ಲ ವಿಡಿಯೋ ಬರ್ತಾವೆ. ನಿಮ್ಗೆ ಏನು ಗುರ್ತಿರೋದಿಲ್ಲಲ್ಲ ಅವೆಲ್ಲ ಅರ್ಥ ಆಕ್ಕಾವೆ ನೋಡಿದರೆ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ವಿಡಿಯೋದೊಳಗಿನ ಏನು ವಿಷಯ ಗೊತ್ತಾಗೋದಿಲ್ಲ. ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ಐತಿ, ಸರಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಮತ್ತು ಹರಿಸಿ ನಮಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ. ಅದಕ್ಕಾಗಿ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೋಗೋಣ ಬನ್ನಿ. ಯಾವ ವಿಷಯಪ್ಪ ಅಂತಂದ್ರೆ, ಮಾರ್ಕೆಟಿಂಗ್ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ಏನಪ್ಪ ನಾವು ತಪ್ಪು ಮಾಡ್ತೇವಪ್ಪ ಅಂತಂದ್ರೆ, ನಾವೇ ಸ್ವಂತ ಖರ್ಚು ಮಾಡಿ ಕೋಳಿ ಸಾಕಾಣಿಕೆ ಮಾಡೋದು ಇದೊಂದು, ಮತ್ತು ನಾವು ಸ್ವಂತ ಮಾರ್ಕೆಟಿಂಗ್ ಮಾಡೋದು ಇದೊಂದು. ಈ ಎರಡು ವಿಷಯದ ಮೇಲೆ ನಾವು ಭಾಳ ಗಮನ ಕೊಡ್ಬೇಕು. ಯಾಕಪ್ಪ ಅಂದ್ರೆ ಈ ಟೈಮ್ನಾಗ ಏನು ಅಂದ್ಬಿಟ್ಟೈತಿ, ಈಗ ಕಾಂಪಿಟೇಷನ್ ಶುರು ಆಗ್ಬಿಟ್ಟೈತಿ ಕೋಳಿ ದಂಧೆ ಒಳಗೆ. ಅದಕ್ಕಾಗಿ ನಾವು ಕೋಳಿ ಸಾಕಾಣಿಕೆ ಮಾಡೋರು ಹುಷಾರಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ, ಸ್ವಂತ ಯಾವಾಗಲೂ ಕೋಳಿ ಸಾಕಾಣಿಕೆ ಮಾಡಬಾರ್ದು. ಸ್ವಂತ ಅಂತಂದ್ರೆ ಏನಪ್ಪ ಅಂತಂದ್ರೆ, ಶೆಡ್ ನಿಮ್ದು ಇರ್ತೈತಿ, ಕೋಳಿ ಫಾರ್ಮ್ ನಿಮ್ದು ಇರ್ತೈತಿ. ನೀವೇ ಹಣ ಹಾಕಿ ಕೋಳಿ ಮರಿಗಳು ತಂದು ಅವನ್ನ 40 ದಿನ ಸಾಕಿ ಮಾರ್ಕೆಟಿಂಗ್ ಮಾಡೋದು. ಈ ತಪ್ಪು ಯಾವಾಗಲೂ ಮಾಡಬಾರ್ದು ನೀವು. ಈ ತಪ್ಪು ಯಾಕೆ ಮಾಡಬಾರ್ದು ಅಂತ ಹೇಳ್ತೇನೆ ನಾನು. ಅರ್ಥ ಆತೇನೆ ರೀ ನಿಮ್ಗೆ? ಈಗ ಮಾರ್ಕೆಟಿಂಗ್ ಇಲ್ಲ, ಕೋಳಿ ರೇಟ್ ಇಲ್ಲ. ಏನಾಗ್ಬಿಡುತ್ತೆ ಅಂದ್ರೆ, ನೀವು 9 ಲಕ್ಷ ಖರ್ಚು ಮಾಡಿದರೆ 6 ಲಕ್ಷ ರೂಪಾಯಿ ನಿಮ್ಗೆ ಸಿಗ್ತೈತಿ. ಎಲ್ಲ ದೊಡ್ಡ ಕಂಪ್ನಿಯವ್ರು ಏನು ಮಾಡಿಬಿಡ್ತಾರೆ, ಡೌನ್ ಮಾಡಿಬಿಡ್ತಾರೆ ರೇಟ್. ನಮ್ಮಂಥ ಸಣ್ಣ ಚಿಕ್ಕ ಫಾರಮ್ನವ್ರಿಗೆ, ಕೋಳಿ ಸಾಕಾಣಿಕೆ ಮಾಡೋರಿಗೆ ಭಾಳ ತ್ರಾಸ ಆಕೈತಿ. ಯಾಕೆ ತ್ರಾಸ ಆಕತಿ ಅಂದ್ರೆ, ನಾವು ಹಾಕಿದ್ದ 9 ಲಕ್ಷ ರೂಪಾಯಿ ಬಂಡವಾಳ ಇರ್ತೈತಿ. ಅದ್ರಾಗ 6 ಲಕ್ಷ ರೂಪಾಯಿ ಎಲ್ಲ ಲಾಸ್ ಆಗಿ ರೇಟ್ ಸಿಗಲಿಲ್ಲ ಅಂದ್ರೆ, ಲಾಸ್ ಆತಂದ್ರೆ 6 ಲಕ್ಷ ರೂಪಾಯಿ ನಮ್ಗೆ 9 ಲಕ್ಷ ರೂಪಾಯಿ ಖರ್ಚು ಮಾಡಿ 6 ಲಕ್ಷ ರೂಪಾಯಿ ಸಿಕ್ಕರೆ ನಮ್ಗೆ ಏನು ಲಾಭ? ಆದ್ರೆ 3 ಲಕ್ಷ ರೂಪಾಯಿ ಲಾಸ್, ಮತ್ತು ನಾವು 40 ದಿನ ದುಡ್ದಿದ್ದು ಲಾಸ್. ಅದಕ್ಕಾಗಿ ಏನು ಮಾಡಬೇಕು, 108 ಕಂಪ್ನಿ ಅದಾವೆ. ಎಲ್ಲ ಮಾಲ್ ಇರ್ತೈತಿ, ಎಲ್ಲ ಫೀಡರ್, ಡ್ರಿಂಕರ್, ಬಿಲ್ಡಿಂಗ್ ಎಲ್ಲ ಇರ್ತೈತಿ ನಿಮ್ದು. ಯಾಕೆ ಕಂಪ್ನಿ ಕೋಳಿ ಸಾಕಬಾರ್ದು? ಅವ್ರದ್ದೇ ಕೋಳಿ, ಅವ್ರದ್ದೇ ಫೀಡು, ಅವ್ರದ್ದೇ ಎಲ್ಲ ಇರ್ತೈತಿ. ಮರಿಗಳು ಕೊಡ್ತಾರೆ, ಫೀಡ್ ಕೊಡ್ತಾರೆ, ಔಷಧಿ ಕೊಡ್ತಾರೆ. ಯಾಕೆ ರೀ ನಾವು 40 ದಿನ ಸಾಕಬಾರ್ದು? ನಿಮಗೆ ಮಾಹಿತಿ ಇರ್ತೈತಿ ಕೋಳಿ ಬಗ್ಗೆ, ಯಾಕೆ ಸಾಕಬಾರ್ದು? ನೋಡಿ, ಕೋಳಿ ಫಾರ್ಮ್ ನಾನೇ ಹಾಕ್ತಾ ಇದ್ದೇನಲ್ಲ, 6,000 ಕೋಳಿ ಹಾಕ್ತೀನಿ. ನಾ ಕಂಪ್ನಿ ಕೋಳಿನ ಹಾಕ್ತೀನಿ. ನಾನು ಯಾಕೆ ಕಂಪ್ನಿ ಕೋಳಿ ಹಾಕ್ತೇನಪ್ಪ ಅಂತಂದ್ರೆ, ಸ್ವಂತ ಮಾಡಿದೆ ನಾನು. 3 ವರ್ಷ ಮಾಡಿದೆ. ಎಷ್ಟು ಲಾಸ್ ಆತಂದ್ರೆ 20 ಲಕ್ಷ ರೂಪಾಯಿ ಲಾಸ್ ಆಯ್ತು. ಅದಕ್ಕಾಗಿ ನಾವು ಕಂಪ್ನಿ ಕೋಳಿ ಹಾಕ್ತೇನಲ್ಲ, 6,000 ಕೋಳಿ ಹಾಕಿದ್ರೆ ತಿಂಗಳ 40,000 ರೂಪಾಯಿ, ತಿಂಗಳ 40 ದಿನಕ್ಕೆ 80,000 ರೂಪಾಯಿ ಸಿಗುತ್ತೆ ನಮ್ಗೆ. ಮಿನಿಮಮ್ ಏನೋ ಇಲ್ಲ ಅಂದ್ರೆ 80,000 ರೂಪಾಯಿ ಅಂತೂ ಸಿಗುತ್ತೆ. ಅತಿ ಕೋಳಿ ರೇಟ್ ಜಂಪ್ ಇತ್ತಂದ್ರೆ 1,10,000, ತಿಂಗಳ 1,80,000, 90,000 ಸಿಗುತ್ತೆ. ಸಾಕು. ಯಾವ ಗೋರ್ಮೆಂಟ್ ಜಾಬ್ ನಿಮ್ಗೆ ಸಿಗೋದಿಲ್ಲ ಇಂಥ ಪೇಮೆಂಟ್. ಸಾಕು, ನಂಗೆ 40 ದಿನಕ್ಕೆ 80,000, 1 ಲಕ್ಷ ರೂಪಾಯಿ ಸಿಕ್ಕರೆ ಏನಾಯ್ತು ರೀ? ಅದಕ್ಕಾಗಿ ಸ್ವಂತ ಕೋಳಿ ಸಾಕೋದು ಬಿಡ್ಬೇಕು ನಾವು. ಕಂಪ್ನಿ ಥ್ರೂ ಮಾಡಿರಲ್ಲ ಕೋಳಿ ಸಾಕ್ರಿ, ಅವ್ರದ್ದೇ ಔಷಧಿ, ಅವ್ರದ್ದೇ ಫೀಡು, ಅವ್ರದ್ದೇ ಎಲ್ಲ, ಅವ್ರದ್ದೇ ಮರಿ ಸಾಕಾಕೆ ಏನಾಗೈತಪ್ಪ ನಮ್ಗೆ? ಇದೊಂದು. ಮತ್ತು ನಾವು ಸ್ವಂತ ಕೋಳಿ ಸಾಕಿ ಮಾರ್ಕೆಟಿಂಗ್ ಮಾಡೋದು ಇದೊಂದು ಕೆಲಸ ಯಾವಾಗಲೂ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ಈಗೆಲ್ಲ ಕಂಪ್ನಿ ಏಜೆಂಟ್ ಥ್ರೂ ಆಗಿ ನಾವು ಇಲ್ಲೇ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಮ್ಮ ಫಾರಮ್ನಾಗ ಕೋಳಿ ತೊಗೊಳಕ್ಕೆ ಬಂದು ಅವ್ರಿಗೆ ನಾವು ಕೊಡ್ಬೇಕು, ಕಮಿಷನ್ ಕೊಡ್ಬೇಕು. 14 ರೂಪಾಯಿ ಕೆಜಿಗೆ, 14 ರೂಪಾಯಿ. ಯಾಕೆ ಕೊಡ್ಬೇಕ್ರಿ ನಾವು? ನಮ್ಗೆ ಎಷ್ಟು ಲಾಸ್ ಆಗಿತ್ತು? ನಾವು ಇಷ್ಟೆಲ್ಲ 9 ಲಕ್ಷ ರೂಪಾಯಿ ಖರ್ಚು ಮಾಡಿ 120 ರೂಪಾಯಿ ಕೋಳಿ ರೇಟ್ ಇದ್ರೆ, ಅವ್ರಿಗೆ ನಾವು 14 ರೂಪಾಯಿ ಕಡಿಮೆ ಮಾಡಿ 106 ರೂಪಾಯಿದಂಗೆ ಕೊಡ್ಬೇಕು ಕೋಳಿನ. ಯಾಕೆ ಕೊಡ್ಬೇಕ್ರಿ? ಇದೆಲ್ಲ ಯಾಕೆ ಲಾಸ್ ಮಾಡ್ಕೋಬೇಕು? ಅದಕ್ಕಾಗಿ ನಾವು ಹೇಳೋದಂದ್ರೆ, ಕಂಪ್ನಿ ಥ್ರೂ ಬಿಡ್ರಿ ಅಲ್ಲ.
ಕಂಪ್ನಿ ಥ್ರೂ ಬಿಟ್ಟು ಕೋಳಿ ಸಾಕ್ರಲ್ಲ, ನಿಮ್ಗೇನೇ ಇಲ್ಲ ಅಂದ್ರೆ ಮಿನಿಮಮ್ 40 ದಿನಕ್ಕೆ ಅಂತಂದ್ರೆ 80,000ರಿಂದ 90,000 ರೂಪಾಯಿ ಉಳಿತು. 6,000 ಕೋಳಿ, 5,000 ಕೋಳಿ, 4,000 ಕೋಳಿ, ನಿಮ್ದು ಶೆಡ್ ಎಷ್ಟು ಹಿಡಿಸುತ್ತೆ ಅಷ್ಟು ಬಿಡ್ರಿ ಅಲ್ಲ. ಅವರೇ ಏಜೆಂಟ್ರು ಬರ್ತಾರೆ, ಅವರೇ ಸೂಪರ್ವೈಸರ್ ಬಂದು ಹೇಳ್ತಾರೆ ನಿಮಗೆಲ್ಲ. ಯಾಕ್ರಿ ಇದು ಸ್ವಂತ ಬಿಟ್ಟು ಯಾಕೆ ಕೈ ಸುಟ್ಕೊತೀರ? ನಮ್ಮ ರೈತರು ಈ ಕೋಳಿ ಫಾರ್ಮ್ ಒಳಗೆ ಲಾಸ್ ಆಗೋದೇ ಇದರಲ್ಲಿಂದ. ಮಾರ್ಕೆಟಿಂಗ್ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಸ್ವಂತ ಮಾಡ್ತೀರಾ, ಅದು ಟೈಮ್ ಇದೆ. ಆ ಸ್ವಂತ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಅಷ್ಟೇ ಮಾಡ್ಬೇಕು. ಅವನು ಉಳ್ಕಿ ಟೈಮ್ನಲ್ಲಿ ಕೋಳಿ ಕಂಪ್ನಿಗಳು ಬೇಕಾದಷ್ಟು ಇದೆಯಲ್ಲ, ಆ ಕೋಳಿ ಕಂಪ್ನಿಲಿಂದ ಮಾಡಬೇಕು. ನೀವು ಎಷ್ಟಲ್ಲ 4,000 ಎಷ್ಟು ಕೋಳಿ ಬಿಡ್ತಾರೋ ಅಷ್ಟು ಕೋಳಿ ಬಿಡ್ತಾರೆ ನಿಮ್ಗೆ. ಯಾಕೆ? ಅವ್ರದ್ದೇ ಫೀಡ್, ಅವ್ರದ್ದೇ ಎಲ್ಲ ಔಷಧಿಗಳು ಎಲ್ಲ ಕೊಡ್ತಾರೆ. ಆ ರೀತಿ ಯಾಕೆ ಮಾಡ್ಬೋ? ಅವ್ರದ್ದೇ ಸೇಲಿಂಗ್. ನಮಗೇನು ಕೆ ಜಿ ಮೇಲೆ ಇದು ಇರುತ್ತೆ, ನಮ್ಗೆ ಪರ್ಸೆಂಟೇಜ್ ಇರುತ್ತೆ. ಪರ್ಸೆಂಟೇಜ್ ನಿಮ್ಗೆ ಸಿಗ್ತದೆ. ಟನ್ನಿಗೆ ನಿಮ್ಗೆ 10 ಟನ್ ಆದ್ರೆ 12 ರೂಪಾಯಿ ಹಾಕಿ ಕೊಟ್ಟರು 12,000 ರೂಪಾಯಿ ಆಯ್ತು. 5,000 ಕೋಳಿ ಬಿಟ್ರೆ 10 ಟನ್ ಆಯ್ತು. 12,000 ಅಂತ ಲೆಕ್ಕ ಮಾಡಿ 1,20,000 ರೂಪಾಯಿ ಆಯ್ತು. ಯಾಕೆ ರೀ ಇಷ್ಟೆಲ್ಲ ಯಾಕೆ ಲಾಸ್ ಆಗಬೇಕು ನೀವು ರೈತರು? ಅದಕ್ಕಾಗಿ ಕಂಪ್ನಿ ಥ್ರೂ ಬಿಡುವಂಥ ಕೆಲಸ ಮಾಡಿ. ಫಾರಮ್ಮು ಕೋಳಿ ಸಾಕಾಣಿಕೆ ಮಾಡೋರು ಸ್ವಂತ ಬಿಡೋದಕ್ಕಿಂತ ಕಂಪ್ನಿ ಥ್ರೂ ಮಾಡಿದರೆ ನಿಮ್ಗೆ ಹೆಚ್ಚಿನ ಲಾಭ ತೊಗೋಬೋದು. ಈ ಕೋಳಿ ಸಾಕಾಣಿಕೆಯಲ್ಲಿ ಪ್ರಗತಿನೂ ಕಾಣ್ಬೋದು. ಅದಕ್ಕಾಗಿ ಇವತ್ತು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಿಮಗಿಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಹೆಚ್ಚಾನ ಲೈಕ್ ಮಾಡೋದನ್ನು ಕಲೀರಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಇರುತ್ತೆ, ನಂಬರ್ಗೆ ಕಾಲ್ ಮಾಡ್ಬೋದು.